ನನ್ನ ಸೋಂಬೇರಿ ರೈಸ್ಗಳನ್ನ ನೋಡಾದ್ಮೇಲೆ ನನಗೆ ಒಬ್ಬರು ಬ್ರದರ್ ಮೆಸೇಜ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಅವ್ರ ಐ ಡಿ ಬಂದು ಆದಿಶಿಶಿರ್ ಅಂತ ಇದೆ ನೋಡಿ. ಅವರು ಬಂದು ನನಗೆ ಒಂದು ಕಮೆಂಟನ್ನು ಮಾಡಿದ್ದಾರೆ, ಅಕ್ಕ ಒಂದೊಳ್ಳೆ ಸೋಂಬೇರಿ ಬ್ಯಾಚುಲರ್ ಸಾಂಬಾರು ಹೇಳ್ಬಿಡು ಹಂಗೆ ಅಂತ. ಸೊ ನಾನು ಅದಕ್ಕೆ ಹೆಸರೇನಂತ ಇಟ್ಟಿದ್ದೀನಿ ಅಂದರೆ ಸೋಂಬೇರಿ ಬ್ಯಾಚುಲರ್ ಸಾಂಬಾರು. ಇದು ನಾನಿಟ್ಟಿರೋದಲ್ಲ, ಆಲ್ಮೋಸ್ಟ್ ಅವ್ರು ಕೇಳಿರೋರೇ ಹೆಸರನ್ನು ಕಳಿಸ್ಬಿಟ್ಟಿದ್ದಾರೆ ನನಗೆ ಕಮೆಂಟಲ್ಲಿ. ಸೊ ಅದಕ್ಕೆ ಅದೇ ಹೆಸರಲ್ಲೇ ನಾನು ಇದನ್ನ ತಮ್ನೈಲ್ನ ಕ್ರಿಯೇಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಸಾಂಬಾರು ಬಂದು ಜಸ್ಟ್ 5 ಮಿನಿಟ್ಗಾಗುತ್ತೆ. 2 ಮಿನಿಟ್ ಮ್ಯಾಗಿ ಅಂತಾರಲ್ಲ ಹಾಗೆ ಇದು 5 ಮಿನಿಟ್ ಸಾಂಬಾರು. ರುಬ್ಬಂಗಿಲ್ಲ ಏನಿಲ್ಲ. ದೋಸೆ, ಇಡ್ಲಿ, ಪೂರಿ, ಚಪಾತಿ, ಅನ್ನ, ಮುದ್ದೆ ಏನು ಬೇಕಾದ್ರೂ ತಿನ್ಬೋದು. ಓಕೆನಾ? ಎಲ್ಲದಕ್ಕೂ ಸೂಟಬಲ್ ಆಗುತ್ತೆ. ಅಷ್ಟು ಚೆನ್ನಾಗಿರೋ ಸಾಂಬಾರನ್ನ ಜಸ್ಟ್ 5 ನಿಮಿಷಕ್ಕೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈರುಚಿ 24. ಇನ್ನು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ನನ್ನ ಚಾನಲ್ನ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ತುಂಡು ಅಂದರೆ ಅರ್ಧ ಹೆಬ್ಬೆಟ್ಗಾತದಷ್ಟು ಹುಣಸೆಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ನೋಡಿ ಈ ಥರ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಸಾಂಬಾರು ಬಂದು ಒಂದು 4 ರಿಂದ 5 ಜನ ಆರಾಮ್ಸೆ ತಿನ್ಬೋದು. ಆಯಿತಾ? ಒಂದು ನೀವೇನಾರು ಇದನ್ನೇ ಬೇಕಾದ್ರೆ 1:2 ಥರ ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಓಕೆನಾ? ಇಲ್ಲಿ 2 ಟೊಮೆಟೊ, ಒಂದು ಅರ್ಧ ಹೆಬ್ಬೆಟ್ಟಿಂಗ್ ಹತ್ರ ಹುಣಸೆಹಣ್ಣನ್ನೆಲ್ಲ ಹಾಕ್ಕೊಂಡು ಈ ಥರ ಫೈನ್ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ ನೋಡಿ. ಅಂದರೆ ಜಾಸ್ತಿ ನುಣ್ಣಗೆ ಅಂತ ಏನಿಲ್ಲ, ಸ್ವಲ್ಪ ತರಕಾರಿ ಇದ್ರೂ ನಡೆಯುತ್ತೆ. ಓಕೆನಾ? ಜಾಸ್ತಿ ಗಂಧ ಥರ ಅರಿಬೇಕು ಅಂತ ಏನಿಲ್ಲ ನೋಡಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೋಡಿ. ಈ ಲೆವೆಲ್ಗೆ ನಾನು ಇಲ್ಲಿ ಟೊಮೆಟೊ ಪ್ಯೂರಿನ ಹಾಗೆ ಹುಣಸೆಹಣ್ಣನ್ನು ಇಲ್ಲಿ ಮಿಕ್ಸಿ ಮಾಡ್ಕೊಂಡು ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಪಾತ್ರೆನ ಕಾಯೋದಕ್ಕಿಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ಎಣ್ಣೆ ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳಿ. ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚಿಟಪಟ ಅನ್ನಬೇಕು. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಇದು ಜೀರಾ. ಇದಕ್ಕೆ ಯಾವುದೇ ಕಾರಣಕ್ಕೂ ಜೀರಾನ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಾನ ಹಾಕ್ಕೊಳ್ಳಿ. ಹಾಗೆ ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಆಯಿತಾ ನೋಡಿ, ಈ ಥರ ಸ್ಲೈಸಾಗಿ ಕಟ್ ಮಾಡಿ ಹಾಕಿಬಿಟ್ಟು ಚೆನ್ನಾಗಿ ಒಂದು 2 ನಿಮಿಷ ಅದನ್ನು ಫ್ರೈ ಮಾಡಿ. ಜಸ್ಟ್ 2 ನಿಮಿಷನೂ ಬೇಡ, 1 ನಿಮಿಷ ಸಾಕು. ಓಕೆನಾ? 1 ನಿಮಿಷ ನೀಟಾಗಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ರೋಸ್ಟ್ ಆಗಬೇಕು, ಚೆನ್ನಾಗಿ ಬೇಯಬೇಕು ಅನ್ನೋ ಪ್ರಮೇಯ ಇಲ್ಲ. ಇದು ಈ ಸಾಂಬಾರಲ್ಲಿ ಈರುಳ್ಳಿ ಕರ್ಮ್ ಅಂತ ಸಿಗ್ತಾಯಿದ್ರೆ ಅದು ಫೀಲೇ ಬೇರೆ ಥರ. ಇಲ್ಲಿ ನೋಡಿ ನಾನು ಫ್ರೆಶ್ ಆಗಿರೋಂಥ ಹಸಿ ಕರಿಬೇವಿನ ಸೊಪ್ಪನ್ನು ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು 10 to 30 ಸೆಕೆಂಡ್ಸ್ ಇಲ್ಲಿ ಚೆನ್ನಾಗಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಗೆ ಕರಿಬೇವಿನ ಸೊಪ್ಪು ಹಾಕ್ಬೋದು ಅಂತ ಕೇಳ್ಬೋದು. ಈ ಥರ ಹಾಕಿದ್ರೆ ಅದು ಕರಿಬೇವಿನ ಸೊಪ್ಪು ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈರುಳ್ಳಿ ಹಾಕಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಎಣ್ಣೆಲಿ ಹಾಕಿದ ತಕ್ಷಣ ಅದೆಲ್ಲ ಬೆಂದ್ಕೊಂಡು ಸೀದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ನೋಡಿ ಅದೆಲ್ಲ ಫ್ರೈ ಆದಮೇಲೆ ಇಲ್ಲಿ ನಾವು ಮಾಡಿಟ್ಟಿರೋಂಥ ಟೊಮೆಟೊ ಮತ್ತು ಹುಣಸೆಹಣ್ಣನ್ನ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ನೋಡಿ, ಇಲ್ಲಿ ಹಾಕ್ಕೊಂಡು ಇವಾಗ ನಿಮ್ಗೆ ನೀರು ಎಷ್ಟು ಬೇಕು ಅಷ್ಟು ಸೇರಿಸ್ಕೊಳ್ಳಿ. ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ಕೊಂಡು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ನಿಮಗೆ ನೀರು ನೋಡ್ಕೊಳ್ಳಿ. ಜಾಸ್ತಿ ನೀವು ತೆಳ್ಳಗೆ ಬೇಕಾದರೂ ಮಾಡ್ಕೊಬೋದು, ಅಥವಾ ಗಟ್ಟಿಗೆ ಮುದ್ದೆಗೆ, ಇವಾಗ ಇಡ್ಲಿಗೆ ಎಲ್ಲದಕ್ಕೂ ಸ್ವಲ್ಪ ದೋಸೆಗೆಲ್ಲ ಸ್ವಲ್ಪ ಗಟ್ಟಿಗೂ ಮಾಡ್ಕೊಬೋದು ಗ್ರೇವಿ ಟೈಪು. ಇಲ್ಲಾಂದರೆ ಬರೀ ಅನ್ನಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಬೋದು. ನಾನು ಈ ಕನ್ಸಿಸ್ಟೆನ್ಸಿ ಸಾಕು ನೋಡಿ. ಇಲ್ಲಿ ಎಲ್ಲರೂ ಕೇಳ್ತೀರ, ಅಕ್ಕ ಸಾಂಬಾರು ಪುಡಿಲಿ ನೀವು ಖಾರ ಹಾಕಲೇ ಇಲ್ಲ, ಬರೀ ಪುಡಿ ಹಾಕಿದ್ರಿ ಅಂತ. ನಾನು ಮಾಡ್ಕೊಂಡಿರೋಂಥ ಮನೆಗೆ ಮಾಡ್ಕೊಳ್ಳೋ ಸಾಂಬಾರು ಪುಡಿನಲ್ಲೇ ಖಾರ ಇರುತ್ತೆ. ನಾನು ಸಪ್ರೇಟಾಗಿ ಖಾರ ಪುಡಿ ಮಾಡಿಸಲ್ಲ, ಸಾಂಬಾರು ಪುಡಿನಲ್ಲೇ ಖಾರ ಇರುತ್ತೆ. ಇದು ಹುಳಿ ಸಾರು, ಬೇಳೆ ಸಾರು, ತರಕಾರಿ ಸಾರಿಗೆ ಹಾಕ್ತೀವಲ್ಲ ಆ ಪುಡಿ ಇದರಲ್ಲೇ ಖಾರ ಇರುತ್ತೆ. ಓಕೆನಾ? ಮತ್ತೆ ಕಮೆಂಟ್ ಮಾಡಬೇಡಿ ಖಾರ ಹಾಕಿಲ್ಲ ಅಂತ. ಇದು ಬಂದು 1 ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಸಾಂಬಾರು ಪುಡಿನ ಸೇರಿಸ್ಕೊಂಡು ನೀಟಾಗಿ ಇದನ್ನು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಜಸ್ಟ್ ಒಂದು ಕುದಿ ಬಂದರೆ ಸಾಕು ಆಯಿತಾ? ಜಾಸ್ತಿ ಕುದಿಸ್ಬೇಕು ಅಂತ ಏನಿಲ್ಲ, ಜಸ್ಟ್ ನೋಡಿ ಈ ಥರ ಕುದಿ ಬಂದರೆ ಸಾಕು. ಆ ಸಾಂಬಾರು ಪುಡಿ ಎಲ್ಲ ಹಾಕಿ ಒಂದು ನಿಮಿಷ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ, ಹುಳಿ ಎಲ್ಲ ಅಂತ ನೋಡ್ಕೊಳ್ಳಿ ಆಯಿತಾ? ಏನಾದ್ರು ಬೇಕು ಅಂದರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಇಲ್ಲಿ ಫೈನಲ್ ಟಚಪ್ಪು ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ನ ಇಲ್ಲಿ ಸೇರಿಸ್ಕೊಂಡು ಒಂದು ಕೈ ಈ ಥರ ಆಡ್ಕೊಂಬಿಟ್ರೆ ಸೂಪರಾಗಿರೋಂಥ ನೋಡಿ ಸೋಂಬೇರಿ ಬ್ಯಾಚುಲರ್ ಸಾಂಬಾರು ರೆಡಿ. ಓಕೆನಾ? ಇದು ಬಂದು ರಿಕ್ವೆಸ್ಟೆಡ್ ವಿಡಿಯೋ. ಸೊ ಈ ವಿಡಿಯೋ ಬಂದು ಆದಿ ಶಿರೀಶ್ ಅವರೇ ಸ್ಪೆಷಲಿ ಈ ಸಾಂಬಾರು ಬಂದು ಡೆಡಿಕೇಟೆಡ್ ಫಾರ್ ಯು. ಓಕೆನಾ? ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಜ ನೋಡಿ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬಂದು ನೋಡಿ. ಹಾಗೆ ನೀವು ಕೊಡೋ ಒಂದು ಲೈಕು, ಒಂದು ಕಮೆಂಟೇ ನನಗೆ ನೆಕ್ಸ್ಟ್ ವಿಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇವತ್ತು ನಾನಿಲ್ಲಿ ನೋಡಿ ಅನ್ನಕ್ಕೆ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದು ಹುಷಾರಿಲ್ದಾಗ ಬಾಯೆಲ್ಲ ಕೆಟ್ಟಿರುತ್ತಲ್ಲ ಆ ಟೈಮಲ್ಲಿ ಹುಳಿ ಖಾರ ಆ ಜೀರಿಗೆ ಫ್ಲೇವರು, ಅದು ಬಲ್ಲವನೇ ಬಲ್ಲ ಅನ್ನದ ಅಂದರೆ ಹಸಿದವನೇ ಬಲ್ಲ ಅನ್ನದ ರುಚಿ ಅಂತಾರಲ್ಲ
ಹಾಗಾಗುತ್ತೆ ಇದು. ನಿಜ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಗೆ ಯಾವ್ದಾರು ರೆಸಿಪೀಸ್ ಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಜನ ಕಮೆಂಟ್ ಕಳಿಸಿದ್ದೀರಾ. ನಾನು ಪ್ರತಿ ಒಂದು ರೆಸಿಪಿನೂ ಮಾಡಿ ಅಲ್ಲಿ ನಿಮ್ಮ ಐಡಿನ ಮೆನ್ಷನ್ ಮಾಡಿ ಹಾಕ್ತೀನಿ, ಓಕೆನಾ. ಇದು ನಂದು 3ನೇ ವಿಡಿಯೋ, ಇದು ನಾನು ರಿಕ್ವೆಸ್ಟೆಡ್ ವಿಡಿಯೋ ಬಂದು ಇದು 3ನೇ ವಿಡಿಯೋ. ತುಂಬ ಕಮೆಂಟ್ಗಳು ಬಂದಿದ್ದಾವೆ ನನಗೆ, ಪ್ರತಿಯೊಂದನ್ನು ಮಾಡಿ ಹಾಕ್ತೀನಿ, ಯಾರಿಗೂ ಕೂಡ ಡಿಸಪಾಯಿಂಟ್ ಮಾಡೋದಿಲ್ಲ ನಾನು, ಓಕೆನಾ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕು ಕಮೆಂಟನ್ನು ಕೊಡೋದನ್ನು ಮಾತ್ರ ಪ್ಲೀಸ್ ಮರಿಬೇಡಿ. ನೀವು ಕೊಡೋ ಒಂದು ಲೈಕು ಕಮೆಂಟ್ ನನಗೆ ನೆಕ್ಸ್ಟ್ ವಿಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ನನಗೆ ಯೂಟ್ಯೂಬಲ್ಲಿ. ಇನ್ನು ಸದ್ಯದಲ್ಲೇ 1K ಫಾಲೋವರ್ ಕಂಪ್ಲೀಟ್ ಆಗೋದಿದೆ. 1K ಫಾಲೋವರ್ ಕಂಪ್ಲೀಟ್ ಆಗ್ತಾಯಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಖುಷಿಗೆ ಪಾರನೇ ಇಲ್ಲ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ನಾನು ವಿಡಿಯೋಗಳ್ನ ವಾಚ್ ಮಾಡ್ತಾಯಿರಿ ಹೀಗೆ.